ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ರೋಡ್ ಆಕ್ಸಿಡೆಂಟ್ ಭಾರತದಂತಹ ದೊಡ್ಡ ದೇಶಗಳಲ್ಲಿ ಈ ರೋಡ್ ಆಕ್ಸಿಡೆಂಟ್ ಅನ್ನೋದು ಸರ್ವೇ ಸಾಮಾನ್ಯ. ಪ್ರತಿದಿನ ಏನಿಲ್ಲ ಅಂತಂದರೂ ಭಾರತದಲ್ಲಿ 1300ಕ್ಕಿಂತ ಹೆಚ್ಚಿನ ರೋಡ್ ಆಕ್ಸಿಡೆಂಟ್ಗಳು ನಡೆಯುತ್ತೆ. ಇದರಲ್ಲಿ 450ರಿಂದ 500 ಜನ ಪ್ರತಿದಿನ ಈ ರೋಡ್ ಆಕ್ಸಿಡೆಂಟ್ಗಳಲ್ಲಿ ಸಾವನ್ನು ಅಪ್ತಾ ಇದ್ದಾರೆ. ಸೊ ಈ ರೋಡ್ ಆಕ್ಸಿಡೆಂಟ್ಗಳಿಂದ ಆಗ್ತಾ ಇರುವಂತಹ ಅನಾಹುತಗಳನ್ನು ತಪ್ಪಿಸಲು, ಈ ರೋಡ್ ಆಕ್ಸಿಡೆಂಟ್ಗಳು ಆದಾಗ ಅದರಲ್ಲಿ ಗಾಯಗೊಂಡವರನ್ನ ಬದುಕಿಸಲು ಇದೀಗ ಕೇಂದ್ರ ಸರ್ಕಾರ ಒಂದು ಹೊಸ ಯೋಜನೆಯೊಂದನ್ನು ಜಾರಿಗೆ ತಂದಿದೆ. ಆ ಯೋಜನೆ ನಿಜವಾಗ್ಲೂ ತುಂಬ ಅದ್ಭುತವಾಗಿದೆ. ಈ ಹಿಂದೆ ಸಾಕಷ್ಟು ಬಾರಿ ಕೇಂದ್ರ ಸರ್ಕಾರದ ಕೆಲವೊಂದು ನೀತಿಗಳನ್ನು ನಾವು ವಿರೋಧ ಮಾಡಿದ್ವಿ. ಈ ಟೋಲ್ ಗೇಟ್ ರೇಟ್ ಪದೇ ಪದೇ ಹೈಕ್ ಆಗ್ತಿರುವ ವಿಚಾರ, ರಸ್ತೆಗಳ ಗುಂಡಿಯನ್ನು ಸರಿಯಾಗಿ ಮುಚ್ಚದೇ ಇರುವ ವಿಚಾರ, NH ಹೈವೇಗಳಲ್ಲಿ ಅಂದರೆ ನ್ಯಾಷನಲ್ ಹೈವೇಗಳಲ್ಲಿ ಸರ್ವಿಸ್ ರೋಡ್ಗಳು ಸರಿಯಾಗಿ ಇರದೇ ಇರುವ ವಿಚಾರ, ಹೀಗೆ ಸಾಕಷ್ಟು ವಿಚಾರಗಳಲ್ಲಿ ಈ ರೋಡ್ ಸೇಫ್ಟಿಗೆ ಸಂಬಂಧಪಟ್ಟ ವಿಚಾರಗಳಲ್ಲೂ ಕೂಡ ಕೇಂದ್ರ ಸರ್ಕಾರವನ್ನು ಸಾಕಷ್ಟು ಬಾರಿ ಜನರು ಹಾಗೂ ಮಾಧ್ಯಮಗಳು ಬೈಕೊಂಡಿದ್ದು ಇದೆ. ಇದೀಗ ಕೇಂದ್ರ ಸರ್ಕಾರ ತಂದಿರುವ ಈ ಯೋಜನೆ ಎಲ್ಲರೂ ಮೆಚ್ಚುವಂತಹ ಯೋಜನೆ ಆಗಿದ್ದು, ಇದರಿಂದ ನೋ ಡೌಟ್ ಸಾಕಷ್ಟು ಜನರಿಗೆ ಮುಂದಿನ ದಿನಗಳಲ್ಲಿ ಹೆಲ್ಪ್ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಏನಿದು ಯೋಜನೆ ಅನ್ನೋದನ್ನು ನಾವು ನೋಡೋದಾದ್ರೆ, ಈ ರೋಡ್ ಆಕ್ಸಿಡೆಂಟ್ಗಳಿಂದ ಯಾರೆಲ್ಲ ಸಫರ್ ಆಗ್ತಾ ಇರ್ತಾರೆ, ಯಾರೆಲ್ಲ ಗಾಯಗಳನ್ನು ಮಾಡ್ಕೊಂಡಿರ್ತಾರೆ, ರೋಡ್ ಆಕ್ಸಿಡೆಂಟ್ನಲ್ಲಿ ಕೈಕಾಲುಗಳನ್ನು ಮುರಿದುಕೊಂಡು ಅಂದರೆ ಯಾವುದೇ ರೀತಿಯ ಪೆಟ್ಟುಗಳನ್ನು ಅನುಭವಿಸಿಕೊಂಡು ಸರಿಯಾದ ರೀತಿಯ ಚಿಕಿತ್ಸೆ ಸಿಗದೆ ಪ್ರತಿದಿನ, ನಾನು ಆಲ್ರೆಡಿ ಹೇಳ್ದಂಗೆ 450ರಿಂದ 500 ಜನ ಪ್ರತಿದಿನ ಏನು ಸಾಯ್ತಾ ಇದ್ದಾರೆ, ಇವರ ಜೀವ ರಕ್ಷಣೆಗೋಸ್ಕರ ಈ ಯೋಜನೆ ಬಂದಿದೆ. ಇನ್ನು ಮುಂದೆ ರೋಡ್ ಆಕ್ಸಿಡೆಂಟ್ಗಳಲ್ಲಿ ಯಾರಿಗೆಲ್ಲ ಇಂಜುರಿ ಆಗುತ್ತೆ ಅವರು ಕೇಂದ್ರ ಸರ್ಕಾರ ಸೂಚಿಸಿದ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡ್ಕೋಬೋದು. ಅದು ಫ್ರೀಯಾಗಿ ಅಂದರೆ ಕಂಪ್ಲೀಟ್ ಫ್ರೀಯಾಗಿ ಅಲ್ಲ, 1.5 ಲಕ್ಷದವರೆಗಿನ ಟ್ರೀಟ್ಮೆಂಟ್ ಮೊತ್ತವನ್ನು ಮೊದಲ 7 ದಿನಗಳ ಕಾಲ ಸೆಂಟ್ರಲ್ ಗೌರ್ಮೆಂಟ್ ಇನ್ನು ಮುಂದೆ ಕೊಡೋದಕ್ಕೆ ಡಿಸೈಡ್ ಮಾಡಿದೆ. ಯಾರೆಲ್ಲ ರೋಡ್ ಆಕ್ಸಿಡೆಂಟ್ಗಳಿಂದ ಇಂಜುರಿಗೆ ಒಳಗಾಗಿರ್ತಾರೆ ಅವರು ಕೇಂದ್ರ ಸರ್ಕಾರ ಸೂಚಿಸಿರುವ ಹಾಸ್ಪಿಟಲ್ಗಳಿಗೆ ಅಡ್ಮಿಟ್ ಆಗಬೇಕು. ಅಡ್ಮಿಟ್ ಆಗಿ ಫಸ್ಟ್ 7 ಡೇಸ್ ಟೋಟಲ್ ಏನು ಬಿಲ್ ಆಗುತ್ತೆ, ಆ ಬಿಲ್ನಲ್ಲಿ 1.5 ಲಕ್ಷಕ್ಕಿಂತ ಹೆಚ್ಚಿಗೆ ಬಿಲ್ಲು ಆಗ್ಬೋದು, 1.5 ಲಕ್ಷಕ್ಕಿಂತ ಕಮ್ಮಿ ಬಿಲ್ಲು ಆಗ್ಬೋದು. ಆದರೆ 1.5 ಲಕ್ಷಕ್ಕಿಂತ ಕಮ್ಮಿ ಬಿಲ್ ಆದರೆ ಎಷ್ಟಾಗಿರುತ್ತೆ ಅಷ್ಟನ್ನು ನಾವು ಕ್ಲೈಮ್ ಮಾಡಿಕೊಳ್ಳಬಹುದು. 1.5 ಲಕ್ಷಕ್ಕಿಂತ ಹೆಚ್ಚಿನ ಬಿಲ್ ಆದರೆ ಆ 1.5 ಲಕ್ಷದವರೆಗಿನ ಬಿಲ್ಲನ್ನು ಕೇಂದ್ರ ಸರ್ಕಾರ ಇನ್ನು ಮುಂದೆ ಪಾವತಿ ಮಾಡೋದಕ್ಕೆ ಡಿಸೈಡ್ ಮಾಡಿಕೊಂಡಿದೆ. ಇದಕ್ಕೆ ಯಾವುದೇ ರೀತಿಯ ಮಾನದಂಡ ಇಲ್ಲ, ಯಾವುದೇ ರೀತಿಯ ವರ್ಗ ಪ್ರವರ್ಗ, ಅವ್ರಿಗೆ ಮಾತ್ರ ಕೊಡ್ತೀವಿ ಇವ್ರಿಗೆ ಮಾತ್ರ ಕೊಡ್ತೀವಿ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ಬೈಕಲ್ಲಿ ಇಬ್ರು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆದರೆ ಬೈಕ್ ಓಡಿಸ್ತಾ ಇದ್ದವನಿಗೆ ಮಾತ್ರ ಅಲ್ಲ, ಹಿಂದೆ ಕೂತಿರುವಂತಹ ಪ್ರಯಾಣಿಕನಿಗೂ ಆತನಿಗೂ ಏನೆಲ್ಲ ಇಂಜುರಿ ಆಗಿರುತ್ತೆ ಆ ಒಂದು ಇಂಜುರಿ ಕೂಡ ಈ ಒಂದು ಪಾಲಿಸಿಯಲ್ಲಿ ಕವರ್ ಆಗಿರುತ್ತೆ. ಅದರ ಜೊತೆಗೆ ಕಾರ್ ಆಗಿರ್ಬೋದು, ಬಸ್ ಆಗಿರ್ಬೋದು, ಟ್ರಾವೆಲರ್ಸ್ಗಳಾಗಿರ್ಬೋದು, ಯಾವುದೇ ರೀತಿಯ ರೋಡ್ ಆಕ್ಸಿಡೆಂಟ್ಗಳು ಆದಾಗ ಅದರಲ್ಲಿ ಇಂಜುರಿಗೆ ಒಳಗಾದವರು, ಫಾರ್ ಎಕ್ಸಾಂಪಲ್ ಬಸ್ನಲ್ಲಿ ಒಂದು 50 ಜನ ಇರ್ತಾರೆ ಅನ್ಕೊಳ್ಳಿ, ಆ 50 ಜನ ಕೂಡ ಇಂಜುರಿಗೆ ಒಳಗಾಗಿದ್ದಾರೆ ಅಂತಂದ್ರೆ ಆ 50 ಜನಕ್ಕೆ ಕೂಡ 1.5 ಲಕ್ಷದವರೆಗೆ ಕ್ಲೈಮ್ ಮಾಡಿಕೊಳ್ಳುವಂತಹ ಯೋಜನೆಯನ್ನು ಇದೀಗ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಈ ಪ್ರಕ್ರಿಯೆಗಳು ಇನ್ನು ಮುಂದೆ ಅಂದರೆ ಇವತ್ತಿಂದ ನಡೆಯೋದಕ್ಕೆ ಆರಂಭ ಆಗುತ್ತೆ. ಯಾವೆಲ್ಲ ರೀತಿಯಲ್ಲಿ ಈ ಪ್ರಕ್ರಿಯೆಗಳು ನಡೆಯುತ್ತೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅದರ ಜೊತೆಗೆ ಯಾವೆಲ್ಲ ಹಾಸ್ಪಿಟಲ್ಗಳಲ್ಲಿ ಅಂದರೆ ಕೇಂದ್ರ ಸರ್ಕಾರ ಯಾವೆಲ್ಲ ಹಾಸ್ಪಿಟಲ್ಗಳನ್ನು ಈ ಒಂದು ಯೋಜನೆಯ ಅಡಿಯಲ್ಲಿ ತರುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆ ಲಿಸ್ಟನ್ನು ಕೂಡ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಕೊಡ್ತೀನಿ. ಈಗ ಸದ್ಯಕ್ಕೆ ಈ ಯೋಜನೆಯನ್ನ ಜಾರಿಗೆ ಮಾಡಿದ್ದು, ಮುಂದಿನ ದಿನಗಳಲ್ಲಿ ಇದು ಎಫೆಕ್ಟಿವ್ ಆಗಿ ಜಾರಿಗೆ ಬರುವಂತೆ ಕೇಂದ್ರ ಸರ್ಕಾರ ಅಧಿಸೂಚನೆಯನ್ನ ಸಹ ಹೊರಡಿಸಿದೆ. ಪ್ರಕ್ರಿಯೆ ಹೇಗೆ ಅನ್ನೋದನ್ನ ನಾವು ನೋಡೋದಾದ್ರೆ, ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಈ ಯೋಜನೆಯನ್ನ ಅನುಷ್ಠಾನಗೊಳಿಸುತ್ತೆ. ಇದರಲ್ಲಿ ಪೊಲೀಸ್ ಇಲಾಖೆ, ಆಸ್ಪತ್ರೆಗಳು ಮತ್ತು ರಾಜ್ಯ ಆರೋಗ್ಯ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಒಂದು ಪ್ರಕ್ರಿಯೆ ಆರಂಭ ಆಗುತ್ತೆ. ಅಂದ್ರೆ ಯಾವುದೇ ಒಂದು ಆಕ್ಸಿಡೆಂಟ್ ಆದಾಗ ನಿಮ್ಗೆ ಗೊತ್ತಿರುತ್ತೆ, ಪೊಲೀಸ್ ಕೇಸ್ ಹಾಗೆ ಆಗುತ್ತೆ, ಪೊಲೀಸ್ ಬಂದು ಒಂದು ರಿಪೋರ್ಟ್ ಅನ್ನ ಹಾಕ್ತಾರೆ. ಈ ಎಲ್ಲಾ ಮಾನದಂಡಗಳನ್ನ ಅನುಸರಿಸಿ ಆರೋಗ್ಯ ಅಧಿಕಾರಿಗಳು ಕೊಡುವಂತಹ ಒಂದು ರಿಪೋರ್ಟ್ ಅನ್ನ ಅನುಸರಿಸಿ ಈ ಕ್ಲೈಮ್ ಅನ್ನ ಮಾಡ್ಕೊಳ್ಬಹುದು. ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಮೊದಲ 7 ದಿನಗಳ ಕಾಲ ಕ್ಯಾಶ್ ಲೆಸ್ ಟ್ರೀಟ್ಮೆಂಟ್ ಅನ್ನ ಈ ಯೋಜನೆಯ ಅಡಿಯಲ್ಲಿ ಪಡೆದುಕೊಳ್ಳಬಹುದು. ಕ್ಯಾಶ್ ಲೆಸ್ ಟ್ರೀಟ್ಮೆಂಟ್ ಅನ್ನ ಯಾವುದೇ ಆಸ್ಪತ್ರೆಗಳು ಅಂದ್ರೆ ಕೇಂದ್ರ ಸರ್ಕಾರ ಗುರುತುಪಡಿಸಿದ ಆಸ್ಪತ್ರೆಗಳು ಕೊಟ್ಟಿಲ್ಲ ಅಂತಂದ್ರೆ ಇದರಲ್ಲಿರುವ ಪೋರ್ಟಲ್ಗಳ ಮೂಲಕ ನಾವು ಕಂಪ್ಲೇಂಟ್ ಅನ್ನ ಕೂಡ ಮಾಡಬಹುದು. ಪೋರ್ಟಲ್ಗಳ ಮೂಲಕ ಈ ಒಂದು
ಒಂದು 1.5 ಲಕ್ಷ ಏನು ಕ್ಲೈಮ್ ಅಮೌಂಟನ್ನು ಕೇಂದ್ರ ಸರ್ಕಾರ ನಿಗದಿಪಡಿಸಿದೆ, ಆ ನಿಗದಿಪಡಿಸಿರುವ ಅಮೌಂಟನ್ನು ಕ್ಲೈಮ್ ಮಾಡಿಕೊಳ್ಳೋದಕ್ಕೆ ಅಲ್ಲಿ ಅಪ್ಲಿಕೇಶನನ್ನು ಕೂಡ ಅಂದರೆ ಅಪ್ಲೈಯನ್ನು ಕೂಡ ನಾವು ಮಾಡಬಹುದು ಮುಂದಿನ ದಿನಗಳಲ್ಲಿ. ಇದೊಂದು ಅದ್ಭುತವಾದ ಯೋಜನೆ ಅಂತ ನನಗನ್ಸುತ್ತೆ. ಮುಂದಿನ ದಿನಗಳಲ್ಲಿ ನಾನು ಆಗಲೇ ಹೇಳ್ದಂಗೆ ಯಾವೆಲ್ಲ ಹಾಸ್ಪಿಟಲ್ಗಳನ್ನು ಗೊತ್ತುಪಡಿಸಿದೆ ಕೇಂದ್ರ ಸರ್ಕಾರ ಅನ್ನೋ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ. ಸದ್ಯಕ್ಕೆ ಕೇಂದ್ರ ಸರ್ಕಾರ ಹೊಸದಾಗಿ ಹೊರಡಿಸಿರುವ ಅಧಿಸೂಚನೆಯಲ್ಲಿ ಆಕ್ಸಿಡೆಂಟ್ನಿಂದ ಇಂಜುರಿ ಆದವರಿಗೆ 1.5 ಲಕ್ಷದವರೆಗೆ ಫ್ರೀಯಾಗಿ ಅಮೌಂಟ್ ಕೇಂದ್ರ ಸರ್ಕಾರನೇ ಪೇ ಮಾಡುತ್ತೆ. ಏನನ್ಸುತ್ತೆ ಕೇಂದ್ರ ಸರ್ಕಾರದ ಈ ಯೋಜನೆಯ ಬಗ್ಗೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬೀಟ್ಲೆಸ್ ಕರ್ನಾಟಕ.